ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ನೋಡಿದ್ರೆ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್, ಗುರಿ ಆಧಾರಿತ ಹೂಡಿಕೆ. ಗುರಿ ಇಲ್ಲದೆ ನೀವು ಒಂದು ವೇಳೆ ನಿಮ್ಮ ಹಡಗನ್ನು ಅಥವಾ ನಿಮ್ಮ ಕಾಲಚಕ್ರವನ್ನು ನೀವು ನಡೆಸ್ತಾ ಹೋದರೆ ನೀವು ತಲುಪ್ತೀರಾ? ಖಂಡಿತವಾಗಿಯೂ ಇಲ್ಲ. ಗುರಿ ಅನ್ನೋದು ತುಂಬ ಇಂಪಾರ್ಟೆಂಟು ಜೀವನದಲ್ಲಿ. ಆ ಗುರಿಗೆ ತಕ್ಕಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕು. ಗುರಿ ಇಲ್ಲದೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ವ್ಯರ್ಥ. ಹಾಗಾಗಿ ನೀವು ಗೋಲ್ ಇಲ್ಲದೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಎಲ್ಲಿ ಹೂಡಿಕೆ ಮಾಡಬೇಕು ಎಂದು ಕೇಳುವುದಕ್ಕಿಂತ ಯಾವ ಗುರಿಗಾಗಿ ಹೂಡಿಕೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ನಾನು ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಸರ್, ನಾನು ಯಾವುದ್ರಲ್ಲಿ ಮಾಡಲಿ ಸರ್, ಎಷ್ಟು ಹಾಕಲಿ ಸರ್, ಹೇಗೆ ಹಾಕಲಿ ಸರ್, ಇವೆಲ್ಲ ಬೇಡ. ಕತೆ ಪುರಾಣಗಳು ಬೇಡ. ನಿಮಗೆ ನಿಮ್ಮ ಗುರಿ ಏನು ಹೇಳುತ್ತೆ? ನಾನು 10 ವರ್ಷ ಬಿಟ್ಟು ಅಥವಾ 3 ವರ್ಷ ಬಿಟ್ಟು ನನಗೊಂದು ಮನೆ ಬೇಕು, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಆ ಒಂದು ಆಧಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸರಿನಾ? 3ನೇ ಪಾಯಿಂಟ್, ಕನಸಿನ ಯೋಜನೆಗೆ ಸೇರಿದಾಗ ನಿಮ್ಮ ಗುರಿ ಆಧಾರಿತ ಹೂಡಿಕೆ ಇರಬೇಕು. ನೀವೊಂದು ಕನಸು ಕಟ್ಕೊಂಡಿರ್ತೀರ, ಆ ಕನಸಿಗೆ ತಕ್ಕಂಗೆ ನೀವು ಹೂಡಿಕೆನ ಮಾಡ್ತಾ ಹೋಗ್ಬೇಕು. ಪ್ರತಿ ರೂಪಾಯಿಗೂ ಲೆಕ್ಕ ಇದೆ. ಹಾಗಾಗಿ ನೀವು ನಿಮ್ಮ ಗುರಿನ ತಲುಪಬೇಕಂದ್ರೆ ಆ ಒಂದು ಲೆಕ್ಕಾಚಾರ ಕರೆಕ್ಟಾಗಿದ್ದರೆ ಮಾತ್ರ ನೀವು ಗುರಿನ ತಲುಪಕ್ಕಾಗುತ್ತೆ. ನೀವು ಹೋಗ್ಬೇಕಾದ ಸ್ಥಳ ಗೊತ್ತಿಲ್ಲ ಅಂದರೆ ದಯವಿಟ್ಟು ಸ್ಥಳನ ಫಸ್ಟು ನೀವು ಐಡೆಂಟಿಫಿಕೇಷನ್ ಮಾಡ್ಕೊಳ್ಳಿ. ನಾನು ಯಾವ ಸ್ಥಳಕ್ಕೆ ಹೋಗಬೇಕು ಅಂತ. ಅದರದ ಆಧಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಯಾರು ಹೇಳ್ತಾರೆ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿ ನಿಮಗೆ ಕರೆಕ್ಟ್ ಇದೆಯಾ? ನಾನು ಮಾಡ್ತಕ್ಕಂಥ ಗುರಿ ಅಥವಾ ನಾನು ನೋಡ್ತಕ್ಕಂಥ ಗುರಿ ಅಥವಾ ನಾನು ಕೇಳಿರೋಂಥ ಗುರಿ ಅಥವಾ ನನ್ನ ಗುರಿ ಇದು ಮೊದಲು ನಿರ್ಧಾರ ಮಾಡ್ಕೊಳ್ಳಿ. ಆ ಒಂದು ನಿರ್ಧಾರದ ಮೇಲೆ ನೀವು ಹೂಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಗುರಿ ಏನು ಅಂತಲೇ ಗೊತ್ತಿಲ್ಲ, ನಾನು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ವರ್ಕೌಟ್ ಆಗಲ್ಲ. ಇವತ್ತಿನ ಒಂದು ಕಂಟೆಂಟ್ ಅದೇ, ಆ ವಿಚಾರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಹೋಗ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಪಾಯಿಂಟ್ ಇದೆ. ಏನಂತಂದರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮೆಂಬರ್ಶಿಪ್ ತಗೊಳ್ಬೇಕು ಅಥವಾ ನನಗೆ ಹಣ ಕಟ್ಟಾಗುತ್ತೆ, ಇದ್ಯಾವುದೂ ಇಲ್ಲ ರೀ. ಇದು ಫುಲ್ ಫ್ರೀ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಜೊತೆಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ. ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟಲ್ಲಿ ಮೊದಲ ಪಾಯಿಂಟು, ಇನ್ವೆಸ್ಟ್ ವಿತ್ ಎ ಗೋಲ್, ನಾಟ್ ಎ ಜಸ್ಟ್ ಎ ಪ್ರಾಡಕ್ಟ್ ಅಲ್ವಾ? ಯಾರೋ ಒಂದೇನೋ ಪ್ರಾಡಕ್ಟ್ ಹೇಳ್ತಾರೆ, ನಾನು ಅದರಲ್ಲಿ ಹಾಕ್ತೀನಿ, ಅದು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗೋಲ್ ಏನು? ನಾನು ಅವಾಗಲೇ ಹೇಳಿದೆ, 3 ವರ್ಷಕ್ಕೆ ನಾನು ಮನೆ ತೊಗೊಳ್ಬೇಕು ಅಥವಾ 6 ತಿಂಗಳಿಗೆ ನಾನೊಂದು ಕಾರ್ ತೊಗೊಳ್ಬೇಕು. ಆ ಗೋಲ್ ಇಟ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದರ್ವೈಸ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿವ್ ಎವ್ರಿ ಗೋಲ್ ಎ ಡೆಡ್ ಲೈನ್. ನಿಮ್ಮ ಗೋಲಿಗೆ ನೀವೊಂದು ಡೆಡ್ ಲೈನ್ ಕೊಡ್ಕೋಬೇಕು. ಉದಾಹರಣೆ ನಾನು ಹೇಳಿದ್ನಲ್ಲ, ಮನೆ 3 ವರ್ಷ, ಕಾರ್ 6 ತಿಂಗಳು, ಅಥವಾ ನನ್ನ ಎಂಟೈರ್ ಲೈಫ್ ಫೈನಾನ್ಷಿಯಲಿ ಫ್ರೀ ಆಗಬೇಕು 20 years. ನೀವು ಈ ಥರ ಗೋಲ್ನ ಡಿಸೈಡ್ ಮಾಡಿಕೊಂಡ್ರೆ ನಿಮ್ಮ ಅರ್ಲಿ ಏಜ್ ಅಥವಾ ನಿಮ್ಮ ಕೆಲಸ ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರೋ ಅವಾಗಿಂದ ನೀವು ಹಣ ಹೂಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಫ್ಟರ್ 20 years ಯು ಬಿಕಮ್ ಎ ಫೈನಾನ್ಷಿಯಲಿ ಫ್ರೀ. ನಿಮಗೆ ಹೇಗೆ ಬೇಕಾಗಿ ನಿಮ್ಮ ಜೀವನದಲ್ಲಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಆದರೆ ನಿಮ್ಮ ಗೋಲ್ ತಕ್ಕಂಗೆ ಹಣ ಹೂಡಿಕೆ ಮಾಡೋಕ್ಕೆ ನೀವು ರೆಡಿ ಇರಬೇಕು. 3ನೇ ಪಾಯಿಂಟ್, ಮ್ಯಾಚ್ ರಿಸ್ಕ್ ವಿತ್ ಎ ಟೈಮ್ ಹಾರಿಸನ್. ಶಾರ್ಟ್ ಟರ್ಮ್ ಗೋಲ್ಸ್ ಎಂದಿಗೂ ವರ್ಕೌಟ್ ಆಗಲ್ಲ. ನಿಮ್ಮ ಒಂದು ಲೈಫ್ ಸ್ಟೈಲಿಗೆ ಅಥವಾ ನೀವು ತಗೊಳ್ಳೋಂಥ ನಿರ್ಧಾರಕ್ಕೆ
ಯೋಚನೆ ಮಾಡಿ, ಶಾರ್ಟ್ ಟರ್ಮ್ ಎಷ್ಟು ನನಗೆ ಉಪಯೋಗ ಆಗುತ್ತೆ ಅಥವಾ ಲಾಂಗ್ ಟರ್ಮ್ ಎಷ್ಟು ಉಪಯೋಗ ಆಗುತ್ತೆ, ಅದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಅರ್ಲಿ, ಈವನ್ ವಿತ್ ಎ ಸ್ಮಾಲ್ ಅಮೌಂಟ್. ಸೊ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ನಿಮ್ಮ ಗೋಲ್ ರೀಚ್ ಆಗಬೇಕು ಅಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬೇಗ ಸ್ಟಾರ್ಟ್ ಮಾಡಬೇಕು. ನೀವು ಯಾವಾಗ ದುಡಿಮೆ ನಿಮ್ಮದು ಸ್ಟಾರ್ಟ್ ಆಗುತ್ತೆ ಆ ವರ್ಷದಿಂದನೇ, ಆ ತಿಂಗಳು, ಆ ದಿವಸದಿಂದನೇ ನೀವು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ 20 ಇಯರ್ಸ್, ನೆಕ್ಸ್ಟ್ 15 ಇಯರ್ಸ್, ನೆಕ್ಸ್ಟ್ 25 ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಸ್ಮಾಲ್ ಅಮೌಂಟ್ ಆಗಿರ್ಬೋದು, ಬಿಗ್ ಆಗಿರ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಸೊ ಆಫ್ಟರ್ 20 ಇಯರ್ಸ್ ನಿಮ್ಮ ಒಂದು ಗೋಲ್ನ ರೀಚ್ ಆಗಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಇನ್ಕ್ರೀಸ್ ಯುವರ್ ಇನ್ವೆಸ್ಟ್ಮೆಂಟ್ ಎವ್ರಿ ಇಯರ್. ಮಿನಿಮಮ್ 10% ಆದರೆ 10% ಅಥವಾ 20% ಆದರೆ 20%. ಎವ್ರಿ ಇಯರ್ ನಿಮ್ಮ ಹಣ ಏನು ಹೂಡಿಕೆ ಮಾಡ್ತಾ ಇದ್ದೀರ ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಹೆಚ್ಚು ಹೆಚ್ಚು ಹಣ ಗಳಿಸಲಿಕ್ಕೆ ಅವಕಾಶ ಸಿಗುತ್ತೆ. ನೆವರ್ ಮಿಕ್ಸ್ ಗೋಲ್ ಮನಿ. ನಿಮ್ಮ ಗೋಲ್ ಏನಿದೆ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. 2-3 ಮಿಕ್ಸ್ ಮಾಡಿ ಒಂದಕ್ಕೆ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಲ್ಲನೂ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದಕ್ಕೆ ಹಾಕ್ತೀನಿ ಅಂತ ಹೇಳ್ಬಾರ್ದು. ಸೊ ಆ ಥರದ್ದು ಮಿಕ್ಸ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಕನ್ಫ್ಯೂಷನಲ್ಲಿ ನೀವು ಇರ್ತೀರ. ಹಣ ಎಷ್ಟು ತೊಗೊಳ್ಬೇಕು, ಎಷ್ಟು ಹಾಕಬೇಕು, ಎಷ್ಟು ಇಡಬೇಕು, ಎಷ್ಟು ಬೇಕು, ಎಷ್ಟು ಬೇಡ. ಸೊ ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಗೋಲ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಫೈನಲ್ ಆಗಿ ನೀವು ನಿಮ್ಮ ಸ್ಮಾರ್ಟ್ ಗೋಲ್ ಅಥವಾ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಆಗಿದ್ರೆ ನಿಮ್ಮ ಒಂದು ಹಣದ ಒಂದು ಸೈಕಲ್ ಏನಿದೆ ಅದು ಅಪ್ ಹೋಗ್ತಾ 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 ಹೋಗುತ್ತೆ, ಗ್ರೋ ಆಗ್ತಾ ಹೋಗುತ್ತೆ. ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದಕ್ಕಿಂತ ಹೆಚ್ಚಿಗೆ ಹಣ ನಿಮ್ಮ ಹಣಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಸೇರುತ್ತೆ ಅಥವಾ ನಿಮ್ಮ ಪಾಕೆಟಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಗೋಲ್ ಏನಿದೆ ಡಿಸೈಡ್ ಮಾಡ್ಕೊಳ್ಳಿ. ಅದರ ಆಧಾರದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ನೀವು ವಿಡ್ರಾ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗೋಲನ್ನು ನೀವೇನು ಅಂದ್ಕೊಂಡಿರ್ತೀರ ಅದು ಫುಲ್ಫಿಲ್ ಆಗೋದಂಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ನೀವು ನಿರ್ಧಾರ ಮಾಡಿ ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಲರ್ನ್ ಮಾಡಿ, ಗ್ರೋ ಆಗಿ. ಥ್ಯಾಂಕ್ ಯು.